ಬೇಸಿಗೆಗೆ ತಂಪಾದ ಮೊಸರು ಅವಲಕ್ಕಿ. ಗುಡ್ ಮಾರ್ನಿಂಗ್. ಸಮ್ಮರ್ಗೆ ಹೇಳಿ ಮಾಡಿಸಿದ ಬ್ರೇಕ್ಫಾಸ್ಟು. ಹಾಗೆ ಹೀಗೆ ಸಿಲಿಂಡ್ರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿಲಿಂಡ್ರದ್ದು ಅಭಾವ ಇರೋದ್ರಿಂದ ನಾವು ಈ ಥರ ಆದ ಬ್ರೇಕ್ಫಾಸ್ಟನ್ನು ಮಾಡಿ ತಿನ್ಬೋದು. ಇಲ್ಲಿ ನೋಡಿ, ನಾನು ಅವಲಕ್ಕಿನ ಈ ಥರ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಈ ಥರ ನಾನು ನೆನೆಸಿಟ್ಟಿದ್ದೆ ಒಂದು 10-15 ನಿಮಿಷಗಳ. ಈ ಥರ ಎಲ್ಲ ನೀರಲ್ಲಿ ಇದು ಚೆನ್ನಾಗಿ ನೆನೆದಿರಬೇಕು. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಮೊಸರು, ಆಮೇಲೆ ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಸ್ವಲ್ಪ ನೀವು ದಾಳಿಂಬ್ರೆ ಇದ್ದರೆ ದಾಳಿಂಬ್ರನ್ನು ತೊಗೋಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೊಸರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಲಸಿ. ಮೊಸರೇನಾದರೂ ಕಡಿಮೆ ಬಿದ್ದರೆ ನೀವು ಮತ್ತೆ ಇದನ್ನು ಹಾಕೋಬೋದು. ಇದು ನಾವು ಮೊಸರು ಅವಲಕ್ಕಿ ಅಂತ ಹೇಳ್ತೀವಿ. ಇವಾಗ ಸಿಲಿಂಡ್ರ್ ಇಲ್ಲಿರೋದ್ರಿಂದ ನೀವು ಈ ಥರ ಮಾಡ್ಕೊಂಡು ತಿನ್ಬೋದು. ನೀವು ಊಟಕ್ಕೂ ಮಾಡ್ಕೋಬೋದು, ನಾಷ್ಟಕ್ಕೂ ಮಾಡ್ಕೋಬೋದು. ನೋಡಿ, ಈ ಥರ ಆಗಿದೆ. ಗುಡ್ ಮಾರ್ನಿಂಗ್. ಇವಾಗ ಸಿಲಿಂಡ್ರ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಆಮೇಲೆ ಈಗ ಬೇಸಿಗೆಗೆ ಹೇಗಪ್ಪ ನಾವು ತಂಪಾಗಿರೋದು ತಿನ್ಬೋದು ಅಂತ ಕೇಳ್ತಾ ಇದ್ದೀರಾ. ಅದಕ್ಕೆ ನಾವೀಗ ಮೊಸರು ಅವಲಕ್ಕಿನ ನೋಡಿ ಈ ಥರ ನಾವು ಬೇಸಿಗೆಗೆ ನಾವು ಮಾಡಿಕೊಂಡು ತಿನ್ಬೋದು. ಬೇಸಿಗೆಗೆ ತಂಪಾದ ಮೊಸರು ಅವಲಕ್ಕಿ. ಗುಡ್ ಮಾರ್ನಿಂಗ್. ಸಮ್ಮರ್ಗೆ ಹೇಳಿ ಮಾಡಿಸಿದ ಬ್ರೇಕ್ಫಾಸ್ಟು. ಹಾಗೆ ಹೀಗೆ ಸಿಲಿಂಡ್ರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿಲಿಂಡ್ರದ್ದು ಅಭಾವ ಇರೋದ್ರಿಂದ ನಾವು ಈ ಥರ ಆದ ಬ್ರೇಕ್ಫಾಸ್ಟನ್ನು ಮಾಡಿ ತಿನ್ಬೋದು. ಇಲ್ಲಿ ನೋಡಿ, ನಾನು ಅವಲಕ್ಕಿನ ಈ ಥರ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಈ ಥರ ನಾನು ನೆನೆಸಿಟ್ಟಿದ್ದೆ ಒಂದು 10-15 ನಿಮಿಷಗಳ. ಈ ಥರ ಎಲ್ಲ ನೀರಲ್ಲಿ ಇದು ಚೆನ್ನಾಗಿ ನೆನೆದಿರಬೇಕು. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಮೊಸರು, ಆಮೇಲೆ ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಸ್ವಲ್ಪ ನೀವು ದಾಳಿಂಬ್ರೆ ಇದ್ದರೆ ದಾಳಿಂಬ್ರನ್ನು ತೊಗೋಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೊಸರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಲಸಿ. ಮೊಸರೇನಾದರೂ ಕಡಿಮೆ ಬಿದ್ದರೆ ನೀವು ಮತ್ತೆ ಇದನ್ನು ಹಾಕೋಬೋದು. ಇದು ನಾವು ಮೊಸರು ಅವಲಕ್ಕಿ ಅಂತ ಹೇಳ್ತೀವಿ. ಇವಾಗ ಸಿಲಿಂಡ್ರ್ ಇಲ್ಲಿರೋದ್ರಿಂದ ನೀವು ಈ ಥರ ಮಾಡ್ಕೊಂಡು ತಿನ್ಬೋದು. ನೀವು ಊಟಕ್ಕೂ ಮಾಡ್ಕೋಬೋದು, ನಾಷ್ಟಕ್ಕೂ ಮಾಡ್ಕೋಬೋದು. ನೋಡಿ, ಈ ಥರ ಆಗಿದೆ. ಗುಡ್ ಮಾರ್ನಿಂಗ್. ಇವಾಗ ಸಿಲಿಂಡ್ರ್ ಇಲ್ಲ ಅಂತ